ಆದರೂ ನಿಮಗೆ ಮೊದಲೇ ಹೇಳಿವಿ, ಅವನು ಶಿವನ ಅವತಾರವೇ ಇದ್ದಾನ. ಅವತಾರ ಕೆಲವು ಅಂಶ ಅವತಾರ ಇರ್ತಾವ್ರಿ. ಪರಮಾತ್ಮನ ಒಂದು ಅಂಶ, ಬೆಂಕಿ ದಗದಗ ಉರಿಯೋ ಬೆಂಕಿ ಒಳಗ ಒಂದು ಕಿಡಿ ಹಾರಿ ಬರ್ತತಿ, ಅದು ಬೆಂಕಿಯ ಅಂಶ, ಒಂದು ಕಿಡಿ. ಆದರೆ ಸಿದ್ಧಾರೂಢಪ್ಪ ಅಂಶ ಅವತಾರ ಅಲ್ಲ, ಪೂರ್ಣ ಅವತಾರ, ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ಇರಲಿ. ಅದು ಮುಂದೆ ನಿಮಗೆ ಅವರ ಚರಿತ್ರೆ ಪೂರ್ಣ ಕೇಳಿದಾಗ ಅರ್ಥ ಆಗ್ತತಿ. ಏನಾದರೂ ಒಂದು ಗುರುಗಳು ಹೇಳಿದ್ರಂದ್ರೆ ನಾವೇನು ಮಾಡ್ತೀವಿ? ಹ್ಞೂ ಹ್ಞೂ ಅಂತ ತಲೆ ಹಾಕ್ತೀವಿ. ಅವ ಹಂಗಿದ್ದಿಲ್ಲ, ಎದ್ದು ನಿಂತು ಪ್ರಶ್ನೆ ಕೇಳಾವ, ಏನಾರ ಅದು ಬರೋಬ್ಬರಿ ಅವ್ರು ಹೇಳೋದು ಅಪೋರೋದು ಹೆಂಗಾಕತಿ? ಗಟ್ಟಿ ಹಚ್ಚೋತನ ಒಪ್ತಿದ್ದಿಲ್ಲ. ಒಂದು ದಿನ ಗುರುಗಳು ಭಗವಂತನ ಗುಣಗಾನ ಮಾಡುವಾಗ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನಹುದಯ್ಯ ಹೇಳಾಕತ್ತಿದ್ರು. ಬರಡು ಆಕಳ ಹಿಂಡತತಿ, ಪರಮಾತ್ಮ ಒಲದ ಅಂದ್ರೆ ಇವನ್ ತಲೆಯಾಗ ಬಂತು. ಅವ್ರದ್ದೊಂದು ಆಕಳು ಭಾಳ ಚಂದ ಹಾಲು ಕೊಡ್ತಿದ್, ಕಪಿಲ ಅಂಥೇಳಿ ಭಾಳ ಪ್ರೀತಿಯಿಂದ ಸಾಕಿದ್ರು. ಅದು ಇತ್ತಿತ್ತಲಾಗ ವಯಸ್ಸಾಗಿತ್ತು, ಅದು ಒದಕೊಂಡಿತ್ತು. ಅಮ್ಮನ ಕೇಳಿದ್ದ, ಅಮ್ಮ ಇದು ಯಾಕೆ ಹಿಂಡೋದಿಲ್ಲ? ಅಮ್ಮಂದ್ಲು, ಅದಿನ್ನು ಕರುನು ಹಾಕೋದಿಲ್ಲ, ಅದು ಹಾಲು ಹಿಂಡೋಲ್ಲಪ್ಪ, ಅದಕ್ಕೆ ವಯಸ್ಸಾಗೈತಿ, ಅದು ಬರಡಾಗೈತಿ ಅಂತ ಕೇಳಿದ್ದ. ಗುರುಗಳ ಹತ್ರ ಕೇಳಿದ, ಏನು ಮಾಡ್ಬೇಕು? ಒಲಿಬೇಕಂದ್ರೆ, ಶಿವ ಒಲಿಬೇಕಂದ್ರೆ ಏನು ಮಾಡ್ಬೇಕು? ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಬೇಕಂದ್ರು ಗುರುಗಳು. ಶಿವ 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 ನಾಮಸ್ಮರಣೆ ಮಾಡು, ಅವಾಗ ಶಿವ ಒಲಿತಾನ. ಆಯ್ತು, ಇವನ ಚಲೋ ಮಾಡಿದ, ಯಾವುದನ್ನು ಪ್ರಾಕ್ಟಿಕಲ್ ಮಾಡಲಾರ್ದೆ ಒಪ್ತಿದ್ದಿಲ್ಲ. ಆ ಕಪಿಲ ಆಕಳ, ವಯಸ್ಸಾದ ಆಕಳ ಮೈ ತಿಕ್ಕೋ ಅಂತ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ತಾಸು ಗಂಟ್ಲೆ ಮೈ ತಿಕ್ಕವದನ್ನು. ಅವ್ರವು ಅಂದ್ಲು, ಏನು ಹುಚ್ಚದಿಯೋ, ತಾಸುಗಟ್ಲೆ ಅದಕ್ಕೆ ವಯಸ್ಸಾಗೈತೆ ಬಿಡು, ಅದಕ್ಕೆ ಯಾಕೆ? ಇಲ್ಲ, ಇದು ಹಾಲು ಹಿಂಡೋತನ ಬಿಡೋದಿಲ್ಲ ಅಂದವ. ಎಷ್ಟು ವಿಚಿತ್ರ ಅಂದ್ರೆ, ಅವ ಮೈ ತಿಕ್ಕಕ್ಕೆ ಚಲೋ ಮಾಡಿ 3ನೇ ದಿನಕ್ಕನ ಅದ್ರ ಕೆಚ್ಚಲು ತುಂಬಿ ತನ್ನಿಂದ ತಾನೇ ಹಾಲು ಸುರಿಯಕತ್ತು. ಇದನ್ನು ಕಣ್ಣಾರು ನೋಡಿದಂಥ ತಾಯಿ ಅಂತಾಳ, ಇವನು ಸಾಮಾನ್ಯನಲ್ಲ, ಇವನ ಕೈ ಒಳಗಿಂತ ತಾಕತ್ತೈತಿ, ಬರಡು ಗೋವಿನ ಹಾಲು ಕರೆಯುತ್ತ ಬಂದ ಅಂತ ಅವ್ರ ಸ್ತುತಿ ಒಳಗೆ ಬರ್ತೈತಿ. ಇರಲಿ, ಇಂಥ ಅನಂತ ಲೀಲೆಗಳನ್ನು ಮಾಡ್ತಾ ಮಾಡ್ತಾ ಸಿದ್ದಪ್ಪ ದೊಡ್ಡವಾಗಕತ್ಯಾನ. ಗುರುಗಳು ಪ್ರವಚನ ಹೇಳಾಕತ್ತಿದ್ರು ಒಂದಿನ. ಏನಪ್ಪ, ಈ ಸೃಷ್ಟಿ ಒಂದು ದಿನ ಇದ್ದು ಒಂದು ದಿನ ಇಲ್ಲದಂಗೆ ಆಗ್ತತಿ. ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಸಹಿತ ಪ್ರಳಯಾಗ್ನಿಯೊಳಗೆ ನಷ್ಟವಾಗ್ತವ. ಸ್ವರ್ಗಾದಿ ಸಮಸ್ತ ಲೋಕಗಳು ಸಹಿತ ಒಮ್ಮೆ ಪ್ರಳಯ ಆತಂದ್ರೆ ಏನೂ ಇಲ್ಲ, ಏನೂ ಉಳಿಯೋದಿಲ್ಲ. ನಾವು ತಪ್ಪು ತಿಳ್ಕೊಂಡೇವಿ, ಇನ್ನೂ ಎಷ್ಟು ವರ್ಷ ಇರ್ತೇವೋ ಅಂತ ಗಳಿಸ್ತೀವಿ. ನಮಗಟ್ಟ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಆಗುವಟ್ಟು ಗಳಿಸಿ ಇಡ್ತೀವಿ. ಏನು ಕಾಯಮೆ ಇರೋರದೀರ ನೀವು? ಬಿಟ್ಟು ಹೋಗೋದ್ರ ಸಲುವಾಗಿ ಎಷ್ಟು ಹಾಳು ಮಾಡ್ಕೊಂತಿರೋ ಜನ್ಮನ. ಹುಟ್ಟಿ ಬಂದೀವಿ ಒಂದು ಕೆಲಸಕ್ಕೆ, ಮಾಡಕತ್ತೀವಿ ಬೇರೆ ಕೆಲಸ. ಸಾಯೋದ್ರೊಳಗೆ ಸಾಕ್ಷಾತ್ಕಾರ ಮಾಡ್ಕೊಂಡು ಧನ್ಯರಾಗರೋ, ಮುಕ್ತರಾಗರೋ ಎಲ್ಲನೂ ಇಲ್ದಂಗೆ ಆಗ್ತತಿ. ಒಂದು ಸಾರಿ ಪ್ರಳಯ ಆತಂದ್ರೆ ಪಂಚಭೂತಗಳು ಸಹಿತ ಲಯ ಆಗ್ತವಂತ ಗುರುಗಳು ಪ್ರವಚನ ಮಾಡೋ ಮುಂದೆ ಎಲ್ಲರೂ ಹಿಂಗೆ ಗೋಣ ಹಾಕ್ತಿದ್ರು. ಪುಂಗಿ ಊದಕತ್ತಂದ್ರೆ ಹಾವು ಹಿಂಗೆ ತಲೆ ಹಾಕ್ತದಂತ. ಹಂಗೆ ಗುರುಗಳ ಪ್ರವಚನಕ್ಕೆ ಹಿಂಗೆ ತಲೆ ಹಾಕೋ ಮಂದಿ ಭಾಳ. ಆದ್ರೆ ನಿಂತು ಪ್ರಶ್ನೆ ಮಾಡೋದ್ರು ಭಾಳ ಅಪರೂಪ. ಮತ್ತು ಪ್ರಶ್ನೆ ಮಾಡ್ಬೇಕಂತ ಹೇಳಾರಂತ ಮತ್ತು ಏನೇನಾರ ಹುಚ್ಚುಚ್ಚುಗತಿ ಎದ್ದು ಪ್ರಶ್ನೆ ಮಾಡೋದಲ್ಲ. ಆ ಪ್ರಶ್ನೆ ಒಳಗೆ ಒಂದು ಅರ್ಥ ಇರ್ಬೇಕು. ಎದ್ದು ನಿಂತು ಗುರುನಾಥನ ಪ್ರಶ್ನೆ ಮಾಡ್ತಾನ ಸಿದ್ಧ ಬಾಲಕ. ಕೇವಲ 6-7 ವರ್ಷದ ಹುಡುಗ ಎದ್ದು ನಿಂತು ಕೇಳ್ತಾನ, ಗುರುಗಳೇ ನೀವು ಹೇಳೋ ಮಾತಿನಾಗ ನನಗೆ ಯಾಕೋ ಒಪ್ಪಿಗಿಲ್ಲ. ಏನು? ಪಂಚಭೂತಗಳು ಸಹಿತ ಪ್ರಳಯಾಗ್ನಿ ಒಳಗೆ ಲಯ ಹಾಕವಂದ್ರಲ್ಲ, ಹೆಂಗ ನೋಡಪ್ಪ. ಪ್ರಳಯ ಆತಂದ್ರೆ ಈ ಭೂಮಿ ನೀರ್ನ್ಯಾಗ ಮುಳುಗಿ ಹೋಗತ್ತಂದ್ರೆ ಮುಂದೆ ನೀರು ಅಗ್ನಿ ಒಳಗೆ ಲಯ ಆಗ್ತತಿ. ಅಗ್ನಿ ವಾಯುವಿನೊಳಗೆ ಲಯ ಆಗ್ತತಿ. ವಾಯು
ವಾಯು ಆಕಾಶದೊಳಗೆ ಲಯ ಆಗ್ತತಿ. ಆಕಾಶ ಗುರುಗಳು ಬಾಯಿ ಬಂದಾತ. ಇಲ್ಲಿ ತನ ಉತ್ತರ ಹೇಳಿದ್ರು, ಸಿದ್ಧ ಕೇಳಿದ ಆಕಾಶ ಯಾವ್ದ್ರ ಒಳಗೆ ಲಯ ಆಕತಿ ಅಂದ್ರೆ ಗುರುಗಳಿಗೆ ಉತ್ತರನ ಗೊತ್ತಿಲ್ಲ. ಅವ್ರು ಉಳಿದವರೆಲ್ಲ ಹ್ಞೂ ಹ್ಞೂ ಅಂತ ತಲೆ ಹಾಕ್ತಿದ್ರು. ಒಬ್ಬ ಸಿದ್ಧನ ತಲೆ ಎಷ್ಟು ಚುರುಕೈತಂದ್ರೆ ಅವರು, ಹೌದು ಆಕಾಶ ಅಂದ್ರೇನು, ಅಲ್ಲಿ ಮ್ಯಾಲ ಕಾಣ್ತದ ನೀಲಿ ಬಣ್ಣ, ಅದಕ್ಕೆ ಆಕಾಶ ಅಲ್ಲ. ಭಾಳ ಜನ ಆಕಾಶ ಅಂದ ಕೂಡಲೇ ನಮ್ಮ ತಲೆಯಾಗ ನೀಲಿ ಬಣ್ಣದ ಇದೇನು ಖಾಲಿ ಜಾಗ ಐತಲ್ಲ, ಈಗ ನಮ್ಮ ಕೈ ಆಡಕತ್ತಿತ್ತಂದ್ರೆ ಕುಲ್ಲ ಐತಂತ ಕೈ ಆಡತೈತಿ, ಈ ಕುಲ್ಲಾ ಜಾಗಕ್ಕೆ ಆಕಾಶ ಅಂತ ಕರೀತಾರೆ. ಈ ಆಕಾಶ ಇಲ್ದಂಗೆ ಹೆಂಗಕತಿ ಅಂತ ಹುಡುಗ ಕೇಳಿದಾಗ ಗುರುಗಳಿಗೆ ಅವರು ಪ್ರಾಮಾಣಿಕವಾದ ಗುರುಗಳಿದ್ರು. ಸ್ವತಃ ವೀರಭದ್ರ ಸ್ವಾಮಿಗಳಂತಾರೆ, ಅಪ್ಪ ಈ ಪ್ರಶ್ನೆಗೆ ಉತ್ತರ ಹೇಳೋ ತಾಕತ್ ನನಗಿಲ್ಲೋ, ನಿನಗೆ ಇದಕ್ಕೆ ಉತ್ತರ ಬೇಕಾದ್ರೆ ಶ್ರೋತ್ರಿಯನಾದ ಬ್ರಹ್ಮನಿಷ್ಠ ಸದ್ಗುರುನಾಥನಿಗೆ ಮಾತ್ರ ಇದರ ಉತ್ತರ ಗೊತ್ತೈತೆ ಹೊರತು ನಾ ಬರೇ ಸೂಚಕ ಗುರು, ಬರೇ ದಾರಿ ತೋರ್ಸವ. ಆದ್ರೆ ವಾಚಕ ಗುರು ಸೂಚಕ ಗುರುವಿಗಿಂತ ವಿಹಿತನಾದ ಸದ್ಗುರು ಶ್ರೇಷ್ಠ ಇದ್ದಾನ. ಅಂತ ಗುರು ಎಲ್ಲದಾನ್ರಿ? ಗುರುಗಳಂದ್ರು, ಅವನೇನು ಇಂಥ ಜಾಗದಾಗದನಂತ ಲೆಕ್ಕಿಲ್ಲಪ್ಪ, ಹುಡುಕ್ಬೇಕು. ಅವ ಹೆಂಗಿರ್ತಾನ್ರಿ? ಅವ ಹಿಂಗಿರ್ತಾನ ಹಂಗಿರ್ತಾನ ಲಕ್ಷಣ ಇಲ್ಲ ಅವನಿಗೆ. ಜ್ಞಾನಿ ಹಿಂಗ ಇರ್ಬೇಕಂತ ನಾವು ಭಾಳ ಮಂದಿ ತಪ್ಪು ತಿಳ್ಕೊಂತೇವೆ. ಅವ ಸ್ವಾಮಿನ ಅವ ಕಂಡೋರ್ನೆಲ್ಲ ದುಡ್ಡು ಬೇಡತಾನ. ಗರಗದ ಮಡಿವಾಳ ಸ್ವಾಮಿಗಳು ಹೋದವ್ರನ್ನ ಒಬ್ರನ್ನ ಬಿಡ್ತಿದ್ದಿಲ್ಲ, ಕೊಳಪಟ್ಟಿ ಹಿಡಿದು ದುಡ್ಡು ಕೊಟ್ರೆ ಮುಂದಕ್ಕೆ ಬಿಡ್ತಿದ್ರು ಅವರು. ಹಂಗಂತ ಅವರು ಬ್ರಹ್ಮನಿಷ್ಠರಲ್ಲೇನು? ಒಬ್ರಲ್ಲಿ ಇಬ್ಬರು ಹೆಂಡ್ರಿದ್ರು. ಮುರುಗೋಡು ಚಿದಂಬರ ದೀಕ್ಷಿತರಿಗೆ ಇಬ್ಬಿಬ್ರು ಹೆಂಡ್ರಿದ್ರು. ಕಾಮಿ ಆದವನು ಗುರು ಅಲ್ಲೇನು? ಮಾಂಸ ತಿಂತಿದ್ರು. ಅವ್ರ ಹೆಸರಿಗೆ ಹೇಳೋದು ಬೇಡ. ಆದರೆ ಅವರಲ್ಲಿ ಎಂಥ ಶ್ರೇಷ್ಠ ಗುರು ಇದ್ದ ಅಂದ್ರೆ ಬ್ರಹ್ಮಜ್ಞಾನಿ ಹಿಂಗೆ ಇರಬೇಕಲ್ಲ. ಅವ ಒಮ್ಮೊಮ್ಮೆ ಹುಚ್ಚುನ್ಗತೆನೂ ಇರ್ಬೋದು. ಮೂಕ ಬದಿರ ಅಂದ, ಒಮ್ಮೆ ಕುರುಡನಂತೆ, ಒಮ್ಮೆ ಮೂಕನಂತೆ, ಒಮ್ಮೆ ಹೆಳವನಂತೆ, ಒಮ್ಮೆ ಹುಚ್ಚನಂತೆ, ಒಮ್ಮೆ ಸಣ್ಣ ಮಗುವಿನಂತೆ. ಅವನು ಯಾವ ಪ್ರಕಾರನಾದರೂ ಇರ್ಬೋದಪ್ಪ, ನಾವು ಹುಡುಕ್ಬೇಕು ಅವನ್ನ. ಇವನ್ ತಲೆ ಹೋಗೋದು ಸಿದ್ಧನ ತಲೆಯಾಗ. ಅಂತಹ ಗುರುವನ್ನು ಮಾಡ್ಕೋಬೇಕು. ಶಿಕ್ಷಕ ಗುರುಗಳು ಬೆನ್ನು ಹತ್ತಿದ್ರೆ ನನ್ನ ಕೆಲಸ ಆಗೋದಿಲ್ಲ. ಮಾಡ್ಕೊಂಡ್ರೆ ಎಂಥವು ಮಾಡ್ಕೋಬೇಕು. ಸದ್ಗುರು ಇರಬೇಕು. ಅಂತಾವ ನಮ್ಮ ಸಿದ್ಧಾರೂಢನಂತಾವ, ಇದ್ದದ್ದು ಇದ್ದಂಗೆ ಹೇಳಾವ, ನಮ್ಮ ಹೃದಯದ ಗ್ರಂಥಿ ಹರಿಯಾವ, ನಮ್ಮ ಬಿಡುಗಡೆ ಮಾಡಿ ನಮ್ಮನ್ನು ಮುಕ್ತ ಮಾಡುವಂಥ ತಾಕತ್ತಿರೋವನ್ನ ಗುರು ಮಾಡ್ಕೋಬೇಕು ಹೊರತು ನಮ್ಮನ್ನ ಏನಾರ ಮಾಡವನು ಗುರು ಮಾಡ್ಕೋಬಾರದು. ಏನಾರ ಮಾಡವನಂದ್ರೆ ನಮಗೆ ನೌಕರಿ ಸಿಗೋಂಗೆ ಮಾಡವನ್ನ, ನಮ್ಗೆ ಅಪ್ಪನ ಮಾಡವನ್ನ ಅಂದ್ರೆ ಅರ್ಥಕತ್ಲ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಕೊಡವನ್ನ. ಇವ ಖರೆ ಗುರು ಅಲ್ಲ. ಸಂಸಾರವನ್ನು ಕೊಡ್ತಿದ್ದ ಅಂದ್ರೆ ಅವ ಅಧಮ ಗುರು ಇದ್ದಾನ. ಸಂಸಾರದಿಂದ ಬಿಡುಗಡೆ ಮಾಡವನೇ ಖರೆ ಗುರು ಅದಾನ ಹೊರತು ನೀವು ಕೇಳ್ದಂಗೆ ಸಂಸಾರ ಕೊಟ್ಟ ಅಂದ್ರೆ ನಿಮಗೆ ದೇವ್ರ ನೆನಪಕ್ಕವೇನು? ದೊಡ್ಡ ದೊಡ್ಡ ಕೋಟ್ಯಾಧೀಶರು ಸತ್ಸಂಗ ಭಜನೆ ನಾಮಸ್ಮರಣೆ ಮಾಡ್ತಾರೇನು? ಇಲ್ಲ. ಅವರಿಗೆಲ್ಲ ಅದರದ್ದು ರುಚಿ ಹತ್ತೈತಿ. ಕಾಂಚನವೆಂಬ ನಾಯಿ ನೆಚ್ಚಿ ನಿಮ್ಮ ನಾನು ಮರೆತನಯ್ಯ. ದುಡ್ಡಿನ ರುಚಿ ಹತ್ತಂದ್ರೆ ಸತ್ಸಂಗ ಬ್ಯಾಡಕತ್ತಿ, ಗುರುಗಳು ಬ್ಯಾಡಕ್ಕಾರ, ಶಿವ ಬ್ಯಾಡಕತ್ತಿ. ನಿಮಗೆ ದುಡ್ಡು ನೌಕರಿ ಕೊಡವ ಖರೆ ಗುರು ಅಲ್ಲ. ಅದರ ಮ್ಯಾಲಿನ ವ್ಯಾಮೋಹವನ್ನು ಬಿಡಿಸಿ ಪರಮಾತ್ಮನ ಕೂಡ ನಿಮ್ಮ ಲಗ್ನ ಮಾಡವನೇ ನಿಜವಾದ ಅಪ್ಪಟ ಗುರು ಅದಾನ ಹೊರತು ಸಂಸಾರದ ಆಶೆ ಈಡೇರಿಸವ ನೀಚ ಗುರು ಇದ್ದಾನ. ಆ ನೀಚ ಗುರುಗಳ ಹತ್ರ ಹೋಗಬಾರದು. ಅಂಥವ್ರು ಭಾಳ ಮಂದಿ ಇರ್ತಾರೆ. ಚೀಟಿ ಚಿಪಾಟಿ ಮಾಟ ಮಂತ್ರ ನಿಮ್ಮನ್ನ ಏನು ಅಂತೀರ ಅದನ್ನು ಮಾಡಿಕೊಡ್ತಾರೆ. ಅವ್ರ ಗುರುಗಳಲ್ಲ. ಅವರು ಯಮದೂತರು, ಮುಂದೆ ನಿಮ್ಮನ್ನು ನರಕಕ್ಕೆ ಕಳಿಸೋರು. ಎಂದೂ ಅಂಥವ್ರ ಹತ್ರ ಹೋಗಬಾರದು. ಭಾಳ ಜನಕ್ಕೆ ತತ್ಕಾಲ ಏನಾರ ಚಲೋ ಪವಾಡ ಆಗಬೇಕು, ಏನಾರ ಚಮತ್ಕಾರ ಆಗಬೇಕು, ಭಾರಿ ಸ್ವಾಮಿ ಜನ ಮಳ್ಳು ಜಾತ್ರೆ ಮಳ್ಳು. ಬಳ್ಳಿ ಕುರುಡರು ಕೂಡಿ ಹಳ್ಳವನು ಬಿದ್ದಂತೆ. ಅವನಿಗೂ ದಾರಿ ಗೊತ್ತಿಲ್ಲ, ಅವನು ಭಗವಂತನ ಕೂಡಿಲ್ಲ. ಏನೋ ಸಾಧನೆ ಮಾಡಿದ ಫಲವಾಗಿ ಒಂದಿಟ್ಟು ಸಿದ್ಧಿ ಆಗ್ಯಾವ.
ಅವನಂದದ್ದು ಖರೆ ಆಕತಿ, ಅವನಿಗೆ ಹಿಂದಾಗಿದ್ದು ಗೊತ್ತಾಕತಿ, ಮುಂದಾಗೋದು ಭವಿಷ್ಯ ಹೇಳ್ತಾನ ಅಂದ ಕೂಡಲೇ ಅವ ದೊಡ್ಡ ಗುರು ಅಂತ ನಮ್ಮ ಮಂದಿ ಹಂಗ ದಡ 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 ಕುರಿ ಹಳ್ಳಕ್ಕೆ ಬಿದ್ದಂಗೆ ಬೀಳ್ತಾವ. ಏನು ಅಡ್ಡ ಪಲ್ಲಕ್ಕಿನ ಹೊರತಾವ, ಉದ್ದ ಪಲ್ಲಕ್ಕಿನ ಹೊರತಾವ. ಏನವ್ರವ ಬ್ಯಾನರು, ಟಿವ್ಯಾಗ ಅವ್ರದ ಹವಾ, ಮೊಬೈಲ್ದಾಗ ತೆಗೆದು ಕೂಡಲೇ ಅವರೇ. ಯಾಕ? ಸಿದ್ಧಿ ಗಳಿಸಿದವ ಖರೆ ಗುರು ಅಲ್ಲ. ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿ ಕೊಡುವಂಥವನೇ ಅಪ್ಪಟ ಗುರು. ಅವನೇ ಶ್ರೋತ್ರಿಯ, ಅವನೇ ಬ್ರಹ್ಮನಿಷ್ಠ. ನಾವು ಅಂತಿಂಥ ಸಾದಾ ಸೀದಾ ಗುರುಗಳನ್ನ ಮಾಡ್ಕೊಂಡ್ವಿ ಅಂದ್ರೆ, ಆಕರ್ಷಣೆಗೊಳಗಾಗಿ ಏನಾದರೂ ಅಂತಿಂಥ ಗುರುಗಳನ್ನ ಮಾಡ್ಕೊಂಡ್ವಿ ಅಂದ್ರೆ, ರಾಮಕೃಷ್ಣ ಪರಮಹಂಸರು ಒಂದು ಚಲೋ ಉದಾಹರಣೆ ಕೊಡ್ತಾರೆ. ಅವ್ರು ಪಂಚವಟ್ಟಿಗೆ ಧ್ಯಾನಕ್ಕೆ ಹೋಗೋ ಮುಂದೆ ದಾರ್ಯಾಗ ಒಂದು ಕಪ್ಪಿನ ಹಾವು ಹಿಡ್ದಿತ್ತಂತ. ಹಾವು ಸಣ್ಣದಿತ್ತು, ಕಪ್ಪಿ ದೊಡ್ಡದಿತ್ತು. ಆಶಕ್ಕ ಅರ್ಧ ನುಂಗಿತ್ತು, ಅರ್ಧ ಹೊರಗಿತ್ತು ಕಪ್ಪಿ. ಅದು ಕಿರ್ರ 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 ಅಂತ ಒದರ್ತಿತ್ತು ಅದು ಕಪ್ಪಿ. ಗುರುಗಳು ನೋಡಿದ್ರು, ಧ್ಯಾನಕ್ಕೆ ಹೋದ್ರು, ಒಂದು ತಾಸು ಧ್ಯಾನ ಮುಗಿಸಿ ಹೊಳ್ಳಿ ಬಂದರೂ ಸಹಿತ ಅದೇನು ಅರ್ಧ ಸಿಕ್ಕೊಂಡಿತ್ತ, ಒಳಗ ಹೋಗಿದ್ದಿಲ್ಲ ಹೊರಗೂ ಹೋಗಿದ್ದಿಲ್ಲ. ಸಿಕ್ಕೊಂಡು ಹಾವು ಒದ್ದಾಡ್ತಿತ್ತು, ಕಪ್ಪಿನೂ ಒದ್ದಾಡ್ತಿತ್ತು. ಅವಾಗ ಪರಮಹಂಸರು ವಿಚಾರ ಮಾಡಿದರು, ಅರ್ಧಂಬರ್ಧ ತಿಳ್ಕೊಂಡು ಗುರುವಿಗೆ ಅರ್ಧಂಬರ್ಧ ಇದು ಶಿಷ್ಯ ಸಿಕ್ಕಂದ್ರೆ ಹಿಂಗಾಕತ್ ನೋಡ್ರಿ. ದೊಡ್ಡ ಹಾವಿನ ಭಯ ಕಪ್ಪಿ ಸಿಕ್ಕಿತ್ತಂದ್ರೆ ಒಂದ ಸರಿ ಗುಳುಮ್ ಅಂತ ನುಂಗಿ ಬಿಡ್ತಿತ್ತು. ಅದಕ್ಕೂ ತ್ರಾಸಿಲ್ಲ, ಇದಕ್ಕೂ ತ್ರಾಸಿಲ್ಲ. ಈಗ ಎರಡಕ್ಕೂ ತ್ರಾಸು. ಈ ಅರ್ಧಂಬರ್ಧ ತಿಳ್ಕೊಂಡು ಗುರುಗಳು ಸವಾಸ ಮಾಡಿದ್ರಿ ಅಂದ್ರೆ, ನಿಮ್ಮ ತಲೆಯಾಗ ಇತ್ತಿತ್ಲಾಗಂತೂ ಗುರುಗಳಂದ್ರೆ ಯಾರು? ಟಿವ್ಯಾಗ ಭವಿಷ್ಯ ಹೇಳೋನು ಗುರುಜಿನ. ಅವು ಏನೇನೋ ಹೇಳತ್ತಿರ್ತಾವ, ನೋಡ್ಬೇಕು ಅವ್ರದ್ದು ವಿಚಿತ್ರ. ಅಲ್ಲಿ ಎಲ್ಲಾರ ಭವಿಷ್ಯ ಹೇಳ್ತಾರಂದ್ರೆ, ಜ್ಯೋತಿಷ್ ಹೇಳ್ತಾರಂದ್ರೆ ಅವನು ಗುರುಜಿನ. ಯಾವರ ಮಾಟ ಮಂತ್ರ ಮಾಡ್ತಿದ್ದಂದ್ರೆ ಅವನು ಗುರುಜಿನ. ಯಾವನರ ನಮ್ಮ ಜಾತಿ ಇದೊಂದು ದೊಡ್ಡ ತೆಲ್ನು, ಜಾತಿಗೂ ಒಂದೊಂದು ಗುರುಗಳಾಗ್ಯಾವ. ಈಗ ಜಾಗ